ಶರಣ್ರಿ ಎಲ್ಲರಿಗೂ ಇವತ್ತು ಎಗ್ ಪಫ್ ಮಾಡಕತ್ತೀನಿ. ಎಗ್ ಪಫ್ ಮಾಡಲಿಕ್ಕೆ ಬೇಕಾಗಿರೋದು ಎಗ್ ಬಾಯ್ಲ್ ಮಾಡ್ಕೋಬೇಕು, ಅಂದರೆ ಕುದಿಸ್ಕೋಬೇಕು, ಮತ್ತು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡ್ರಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಆಮೇಲೆ ಒಂದು ಕಪ್ನಾಗ ತುಪ್ಪ ತೊಗೊಳ್ಳೋಣ. ತುಪ್ಪನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ವೈಟಿಶ್ ಆಗಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಇದು 3 ಲೇಯರ್ಸ್ ಮಾಡ್ಕೊಳ್ಳೋಣ ನಾವು. ಈ ರೀತಿ ಲಟ್ಟಿಸ್ಕೊಂಡು ಫಸ್ಟು ಒಂದು ಉಳ್ಳಿನ ಲಟ್ಟಿಸ್ಕೊಂಡು ಇದ್ರ ಮೇಲೆ ಈಗ ಅದೇನು ತುಪ್ಪ ಮತ್ತು ಹಿಟ್ಟು ಹಾಕಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನ ಚೆಂದಾಗಿ ಸವರ್ಕೋಬೇಕು. ನೋಡಿರಿ, ಇನ್ನೊಂದು ಲೇಯರು. ಈಗ ಮತ್ತೆ ಅದಕ್ಕೆ ಇನ್ನೂ 2 ಲೇಯರ್ ಬೇಕಾದರೂ ಹಾಕ್ಕೋಬೋದು. ನಾನು 3 ಲೇಯರ್ ಹಾಕ್ಕೊಂಡೀನಿ, ಬೇಗನೆ ಮಾಡ್ಕೋಬೋದಂತ. ಈಗ ಮತ್ತೆ ಹೊಳ್ಳಿ ಅದನ್ನ ತುಪ್ಪ ಮತ್ತು ಹಿಟ್ಟು ಹಚ್ಚಿದ್ವಲ್ಲ ಅದನ್ನ ಸವರ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ನಾಗ ಇಡೋಣ. ಗಟ್ಟಿ ಆಗಬೇಕದು. ಆಮೇಲೆ ಈ ಕಡೆ ಒಂದು ಸೈಡ್ ಕಡಾಯಿಗೆ ನೀವು ಒಗ್ಗರಣೆ ಹೆಂಗೆ ಬೇಕೋ ಅದನ್ನ ಹಾಕ್ಕೋಬೋದು. ನಾನು ಇಲ್ಲ ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಉಪ್ಪು, ಖಾರ, ಅರಿಶಿನ ಇಷ್ಟು ಮಾತ್ರ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಮಸಾಲೆ, ಚಿಕನ್ ಮಸಾಲೆ ಅಥವಾ ಎಗ್ ಮಸಾಲೆ. ಈಗ ನೋಡಿರಿ, ಇದು ರೆಫ್ರಿಜರೇಟ್ ಮಾಡಿದ್ದು ಒಂದು 1/2 hour. ಸೊ ಈಗ ಇದು ಗಟ್ಟಿ ಆಗೈತಿ. ಈಗ ಇದನ್ನ ಲಟ್ಟಿಸ್ಕೊಂಡು ಮತ್ತೆ ಒಂದು ಸಲ ಇವಾಗ ಮುಂಚೆ ಹೇಗೆ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಆ ರೀತಿ ಮತ್ತೆ ಮಾಡ್ಕೋಬೇಕು. ಮತ್ತೆ ನೋಡಿರಿ, ತುಪ್ಪ ಹಚ್ಕೊಂಡು ಮತ್ತೆ ಆ ರೀತಿ ಮಡಚಿ ಇಟ್ಕೋಬೇಕು. ಈ ಸಲ ಏನು ಜಾಸ್ತಿ ಹೊತ್ತು ಇಡೋ ಅವಶ್ಯಕತೆ ಇಲ್ಲ. ಒಂದು 5-10 ಮಿನಿಟ್ಸ್ ಎಲ್ಲ ತೆಗೆದು ಮತ್ತೆ ಈ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿರಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸಮೋಸ ಶೇಪ್ನಾಗ ಮಾಡ್ಕೊಳಕತ್ತೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ನೀರನ್ನ ಕಲಿಸ್ಕೊಂಡು ಅದನ್ನ ಎಡ್ಜಸ್ ಎಲ್ಲ ಹಚ್ಕೊಂಡು ಈ ರೀತಿ ನಿಮಗೆ ಹೆಂಗೆ ಬೇಕೋ ಹಂಗೆ ಫೋಲ್ಡ್ ಮಾಡ್ಕೋಬೋದು. ನೋಡಿರಿ, ನಾನಿಲ್ಲಿ ಫ್ರೈ ಮಾಡೋಕತ್ತಿಲ್ಲ, ಬೇಕ್ ಮಾಡ್ತಿದ್ದೀನಿ. ಕೇಕ್ ಹೆಂಗೆ ಬೇಕ್ ಮಾಡ್ತೀವಲ್ಲ ಅದೇ ಥರ. ಈಗ ಒಂದು 20 ಮಿನಿಟ್ಸ್ ಬೇಕಾಗಕ್ಕೆ. ನೋಡಿರಿ, ಇಲ್ಲಿ ಇನ್ನೊಂದು ನಿಮಗೆ ಸ್ಕ್ವೇರ್ ಶೇಪ್ ತೋರ್ಸಕತ್ತೀನಿ. ಈಗ ಈ ಥರ ಕಟ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನ ಸವರ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದರೆ ಆಯಿತು. ಇದನ್ನ ನಾನು ಒಂದು ಸೆಟ್ ಇಡ್ಲಿ ಕುಕ್ಕರ್ ಒಳಗೆ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ, ನೋಡೋಣ ಅಂತ ಹೇಳಿ. ಈಗ ಎರಡೂ 20 ಮಿನಿಟ್ಸ್ ಆಗಬೇಕು. ಆದಮೇಲೆ ನೋಡಿರಿ, ಈ ಥರ ರೆಡಿ ಆಗಿದೆ ಎಗ್ ಪಫ್. ಎಷ್ಟು ಕ್ರಿಸ್ಪಿ ಆಗೈತಿ.